ನಮಸ್ಕಾರ ಎಲ್ಲ ನಮ್ಮ ಪ್ರೀತಿಯ ಕನ್ನಡಿಗರಿಗೆ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಬಗ್ಗೆ ಹೇಳಬೇಕು ಅಂತಂದರೆ ಯುಗಾದಿ ಅಂದರೆ ಯುಗದ ಹಾದಿ ಅಂದರೆ ಹೊಸ ಕಾಲ, ಹೊಸ ವರ್ಷದ ಆರಂಭ ಅಂತೇಳಿ ಎಲ್ರಿಗೂ ಕೂಡ ಇದು ತುಂಬಾ ದೊಡ್ಡ ಹಬ್ಬ. ಎಲ್ಲರೂ ಕೂಡ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ಖುಷಿಯಿಂದ ಸೆಲೆಬ್ರೇಟ್ ಮಾಡಿ, ದೇವರೆಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯವನ್ನು ಚೆನ್ನಾಗಿ ಕೊಡಲಿ. ಮುಖ್ಯವಾಗಿ ಆರೋಗ್ಯ ಚೆನ್ನಾಗಿರ್ಬೇಕು ಎಲ್ರಿಗೂ ಕೂಡ, ಅದನ್ನು ದೇವರು ಎಲ್ರಿಗೂ ಕೂಡ ಕೊಡಲಿ ಅಂತ ಕೇಳ್ಕೊತ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಹಬ್ಬವನ್ನು ಆಚರಿಸ್ತೀವಿ ಅಂತ ಹೇಳಿ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮತ್ತು ನಾನ್ ವೆಜ್ ಅಂದರೆ ಹೊಸ್ತಡ್ಕಿನ ವಿಡಿಯೋ, ಅದನ್ನು ಬೇರೆ ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಸಿಹಿ ಊಟ ನಾವು ಫಸ್ಟ್ ಏನು ಮಾಡ್ತೀವಿ, ಯುಗಾದಿ ಹಬ್ಬದ ಮೊದಲನೇ ದಿನ ಏನು ಮಾಡ್ತೀವಿ ಅದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಹಬ್ಬದ ದಿನ ಜಾಸ್ತಿ ಕೆಲಸ ಇರುತ್ತೆ ಅಂತ ಹೇಳಿ ಅದು ಹಿಂದಿನ ದಿನವೇ ಬಾಗಿಲು ಎಲ್ಲವನ್ನು ತೊಳ್ಕೊಂಡ್ವಿ ನಾವು. ಇನ್ನು ನಾನು ಹೊಸ್ಲನ್ನು ತೊಳ್ಕೊಂಡು ಹೊಸ್ಲಿಗೆ ಅರಿಶಿನವನ್ನು ಹಚ್ಚಿ ಅರಿಶಿನ ಕುಂಕುಮವನ್ನು ಇಡೋದಕ್ಕೆ ತಯಾರಿ ಮಾಡಿಕೊಂಡೆ. ಬೆಳಗ್ಗೆನೇ ಬೇಗ ಎದ್ದು ಮಾಡ್ಕೋಬೇಕು, ಬೇಗನೆ ಸಾಗೋದಿಲ್ಲ. ಹಬ್ಬದ ದಿನ ಅಂತೂ ಗಡಿಬಿಡಿ ಆಗ್ತಾ ಇರುತ್ತೆ ಒಂದೊಂದೇ ಕೆಲಸ ಮಾಡೋದಕ್ಕೆ. ಅದಕ್ಕೆ ಬೇಗನೆ ಹೊಸ್ಲನ್ನು ಸಿಟ್ಕೊಂಡು ರಂಗೋಲಿಯನ್ನು ಹಾಕ್ಕೊಂಡು ಹೂವನ್ನು ಇಟ್ಕೊಂಡೆ. ನಂತರ ಆಚೆ ಕೂಡ ತೊಳೆದಿದ್ದಾಯಿತು, ಅಲ್ಲೂ ಕೂಡ ರಂಗೋಲಿಯನ್ನು ಹಾಕೋದಕ್ಕೆ ಅಂತ ಬಂದೆ. ಚುಕ್ಕಿ ರಂಗೋಲಿಯನ್ನು ಇಟ್ಟು ಬಿಡ್ತಾಯಿದ್ದೀನಿ. ಇತ್ತೀಚೆಗೆ ಮಳೆ ಜಾಸ್ತಿ ಬರ್ತಾಯಿದೆ, ಇರುತ್ತೋ ಇರೋದಿಲ್ವೋ ಗೊತ್ತಿಲ್ಲ, ಆದರೂ ಬಿಡ್ತಾಯಿದ್ದೀನಿ. ನಾನೇನು ಬಣ್ಣವನ್ನು ಹಚ್ತಾ ಇಲ್ಲ, ಸಿಂಪಲ್ಲಾಗಿ ಒಂದು ರಂಗೋಲಿಯನ್ನು ಬಿಟ್ಕೋತಾ ಇದ್ದೀನಿ. ಮಳೆ ಬಂದುಬಿಟ್ರೆ ಎಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ಜಾಸ್ತಿ ಏನೂ ಡೆಕೋರೇಟ್ ಮಾಡ್ತಾ ಇಲ್ಲ. ಅದಕ್ಕೆ ಸುಮ್ಮನೆ ರಂಗೋಲಿಯನ್ನು ಬಿಟ್ಕೊಂಡು ಅದ್ರ ಮೇಲೆ ಹೂವನ್ನು ಮಾತ್ರ ಇಕ್ತಾಯಿದ್ದೀನಿ, ಬಣ್ಣವನ್ನು ಹಚ್ತಾ ಇಲ್ಲ. ಇನ್ನು ರಂಗೋಲಿಯನ್ನು ಬಿಟ್ಟಾದ ನಂತರ ಪತ್ರೆಯನ್ನು ಕಿತ್ಕೊಂಡೆ ರಂಗೋಲಿ ಮೇಲೆ, ಮತ್ತು ಹೊಸ್ಲಿಗೆ ಇಡೋದಕ್ಕೆ ಅಂತ ಹೇಳಿ. ಪನ್ನೀರ್ ಪತ್ರೆ ಮನೆಯಲ್ಲಿ ಹತ್ರನೇ ಬಿಟ್ಟಿತ್ತಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಮೇಲೆ ಒಂದು ಸೇವಂತಿಗೆ ಹೂವು ಇಟ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಅದನ್ನು ಕಿತ್ಕೊಂಬಂದು ಈ ರೀತಿ ಡೆಕೋರೇಟ್ ಮಾಡಿ ಅದ್ರ ಮೇಲೆ ಒಂದು ಸೇವಂತಿಗೆ ಹೂವನ್ನು ಇಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ರಂಗೋಲಿ ಮಧ್ಯದಲ್ಲಿಟ್ಟರೆ, ಬಣ್ಣ ಹಚ್ಚೋದಿಲ್ವಲ್ಲ, ಹಾಗಾಗಿ ಬರೀ ಹೂವನ್ನೇ ಇಟ್ಟು ನಾನು ಡೆಕೋರ್ ಮಾಡ್ತಾಯಿದ್ದೀನಿ. ಇದು ನೋಡಿ, ರಂಗೋಲಿ 15ರಿಂದ 8 ಚುಕ್ಕಿಯನ್ನು ಇಟ್ಟು ನಾನು ರಂಗೋಲಿಯನ್ನು ಹಾಕ್ಕೊಂಡೆ. ಈ ರೀತಿ ಬಂದಿದೆ. ಮಳೆ ಬಂದರೆ ಅದು ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೂ ಬಿಟ್ಟಿದ್ದೀನಿ ಸಿಂಪಲ್ಲಾಗಿ. ಬೇರೆ ಜಾಸ್ತಿ ಏನು ಬಿಡೋಕ್ಕೆ ಹೋಗಲಿಲ್ಲ ಈ ಸಲ. ಬೆಳಗ್ಗೆ ಏನಾದರೂ ರಂಗೋಲಿ ಮಳೆ ಬಂದು ಹೋಗಿದ್ರೆ ಮತ್ತೆ ಇನ್ನೊಂದು ಸಲ ಬಿಡಬೇಕಾಗುತ್ತೆ. ಇನ್ನು ರಂಗೋಲಿಯನ್ನು ಬಿಟ್ಟು ಒಳಗಡೆ ಹೋಗ್ತಾಯಿದ್ದೆ. ಅಮ್ಮ ಚೆಂಡು ಹೂವನ್ನು ಏರಿಸು ಅಂತ ಹೇಳಿದ್ರು ಬಾಗಿಲಿಗೆ ತೋರಣ ಹಾಕೋದಕ್ಕೆ. ಚೆಂಡು ಹೂವು ಚೆನ್ನಾಗಿ ಕಾಣಿಸುತ್ತೆ. ಸೇವಂತಿಗೆ ಹೂವನ್ನು ತಂದಿದ್ದಾರೆ, ಅದು ದೇವ್ರ ಪೂಜೆಗೆ ಆಗ್ತವೆ. ಮತ್ತು ಗುಲಾಬಿ ಹೂವನ್ನು ಕೂಡ ತಂದಿದ್ದಾರೆ, ದೇವ್ರ ಪೂಜೆಗೆ ಆಗ್ತವವು. ಚೆಂಡು ಹೂವನ್ನು ತೋರಣಗಳಿಗೆ 4 ಬಾಗಿಲಿಗೂ ತೋರಣದ ಥರ ಹಾಕೋದಕ್ಕೆ ಅಂತೇಳಿ ಚೆಂಡು ಹೂವನ್ನು ಏರಿಸ್ತಾ ಇದ್ದೀನಿ. ಈ ಥರ ಹಾರ ಮಾಡೋದಲ್ಲದೆ ದೇವ್ರ ಮನೆಯಲ್ಲೂ ಕೂಡ ನಾವು ದೀಪದ ಸುತ್ತ ಒಂದೊಂದನ್ನೇ ಜೋಡಿಸ್ತಾವಂದರೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇವತ್ತು ಯುಗಾದಿ ಹಬ್ಬ. ನಿನ್ನೆ ರಂಗೋಲಿಯನ್ನು ಹಾಕ್ಕೊಂಡಿದ್ದೆ. ಇವತ್ತು ಯುಗಾದಿ ಹಬ್ಬದ ವಿಶೇಷ. ಸೂರ್ಯೋದಯ ಆಗಿದೆ, ಎಲ್ಲರೂ ಕೂಡ ಎದ್ದು ಫ್ರೆಶ್ ಅಪ್ ಆಗಿದ್ದಾರೆ. ಅಪ್ಪ ಬಾಗಿಲಿಗೆ ತೋರಣನ ಕಟ್ತಾ ಇದ್ದಾರೆ. 4 ಬಾಗಿಲಿಗೆ ಕಟ್ಟಬೇಕು ದೇವ್ರ ಮನೆ, ಮೇನ್ ಡೋರು ಮತ್ತು ಇದೀಚೆ ಇರೋ ರೂಮು ಮತ್ತು ಹಸು ಮನೆ 4 ಬಾಗಿಲಿಗೂ ಕೂಡ ಕಟ್ತಾರೆ. ಮತ್ತು ಅಮ್ಮ ಚೆಂಡು ಹೂವನ್ನು ಏರಿಸಿದ್ನಲ್ಲ ಅದನ್ನೆಲ್ಲ ಬಾಗಿಲಿಗೆ ಹಾಕ್ಕೊಂಡು ಬರ್ತಾಯಿದ್ದಾರೆ. ನಾವು ನೈಟೇ ಅರ್ಧ kg ಮೈದಾನ ಈ ರೀತಿ ನೆನೆಸಿಟ್ಬಿಡ್ತೀವಿ, ಚೆನ್ನಾಗಿ ಬರುತ್ತೆ ಮಾರ್ನಿಂಗ್ ಅಂಥೇಳಿ. ಎಣ್ಣೆ ನೋಡಿ ತುಂಬ ಚೆನ್ನಾಗಿ ಹಾಕ್ಕೋಬೇಕು. ಒಬ್ಬಟ್ಟು ಮಾಡ್ತೀವಿ ಅಂತ ಹೇಳಿದ್ರೆ ಅರ್ಧ kg ಮೈದಾ ಹಿಟ್ಟು ಮತ್ತು ಒಂದು ಚಿಕ್ಕ ಕಪ್ಪಲ್ಲಿ ಚಿರೋಟಿ ರವೆಯನ್ನು ಹಾಕ್ಕೊತಾರೆ, ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕ್ಕೊಂಡು ನೀರು ಮತ್ತು ಎಣ್ಣೆನ ಹಾಕಿ ಕಲಿಸ್ಕೊಳ್ಳೋದು. ಮತ್ತು ಒಂದು ಕಡೆ 3 ಕೊಬ್ಬರಿಯನ್ನು ತುರಿದು ಈ ರೀತಿ ಎತ್ತಿಟ್ಕೊಂಡಿದ್ದಾರೆ. ನಾವು ಕಾಯಿ ಒಬ್ಬಟ್ಟನ್ನು ಮಾಡ್ತಾಯಿದ್ದೀವಿ, ಹಾಗಾಗಿ ಕೊಬ್ಬರಿ ಜೊತೆಗೆ ಲಾಸ್ಟ್ ಕೊನೆಯಲ್ಲಿ ಉಳಿದ ಕೊಬ್ಬರಿಗೆ ಗಸಗಸೆ ಮತ್ತು ಏಲಕ್ಕಿಯನ್ನು ಹಾಕ್ಕೊಂಡು ಅದಕ್ಕೇನೆ ಬೇಯಿಸಿಟ್ಟಿರುವಂತಹ 3 ಚಿಕ್ಕ ಗ್ಲಾಸಲ್ಲಿ ಬೇಳೆಯನ್ನು ಬೇಯಿಸ್ಕೊಂಡಿದ್ದಾರೆ. ಮತ್ತು ಇದು ನೋಡಿ ಪಾಕವನ್ನು ತೆಕ್ಕೊಂಡಿದ್ದಾರೆ, ಇದು 2 ಅಚ್ಚು ಬೆಲ್ಲ. ಈಗ ಬೇಳೆ ಬೇಯಿಸಿದ್ವಲ್ಲ, ಆ ಬೇಳೆಯಲ್ಲಿ ನೀರನ್ನು ಹಿಂಡಿ ಅಂದರೆ ಸೋಸಿಬಿಟ್ಟು ಮತ್ತು ಈ ಲಾಸ್ಟಲ್ಲಿ ಸ್ವಲ್ಪ ಉಳಿದಿರೋ ಕೊಬ್ಬರಿಗೆ ಗಸಗಸೆ, ಏಲಕ್ಕಿ ಮತ್ತು ಬೇಳೆಯನ್ನು ಹಾಕ್ಕೊಂಡು ರುಬ್ತಾಯಿದ್ದಾರೆ. ಯಾಕಂದರೆ ಬರೀ ಬೇಳೆನ ರುಬ್ಬೋಕೆ ಹೋದರೆ ಅರ್ಧ ರುಬ್ಬುತ್ತೆ ಮತ್ತು ಅರ್ಧ ರುಬ್ಬೋದಿಲ್ಲ, ಹಾಗಾಗಿ ಸ್ವಲ್ಪ ಕೊಬ್ಬರಿಯನ್ನು ಮಿಕ್ಸ್ ಮಾಡಿಕೊಂಡು ರುಬ್ಬಿದ್ದಾರೆ. ನೋಡಿ ಈ ರೀತಿ ಬರುತ್ತೆ, ಇಷ್ಟು ಬಂದರೆ ಸಾಕು, ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ ಈಗ ಅದನ್ನು ಬೇಯಿಸಬೇಕು. ಒಂದು ಕಡೆ ಹಾಲನ್ನು ಬಿಸಿಗೆ ಇಟ್ಟಿದ್ರು, ಮತ್ತೊಂದು ಕಡೆ ನಾವು ಹೂರಣವನ್ನು ಮಾಡ್ಕೊಳ್ಳೋಣ ಅಂತೇಳಿ ಅಮ್ಮನೇ ಮಾಡ್ತಾಯಿದ್ದಾರೆ ಒಬ್ಬಟ್ಟನ್ನು. ಹಾಗಾಗಿ ಪಾಕವನ್ನು ತೆಗೆದಿದ್ವಲ್ಲ ಅದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ರುಬ್ಬಿರುವಂತಹ ಬೇಳೆ ಮಿಶ್ರಣವನ್ನು ಹಾಕ್ಕೋತಾ ಇದ್ದಾರೆ. ಕೊಬ್ಬರಿಯನ್ನು ಸಪ್ರೇಟ್ ರುಬ್ಬಿದ್ದಾರೆ, ಕೊನೆಯಲ್ಲಿ ಮಾತ್ರ ಅಂದರೆ ಕೊಬ್ಬರಿ ಜೊತೆ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ ಸ್ವಲ್ಪ ಬೇಳೆಯನ್ನು ಹಾಕ್ಕೊಂಡು ರುಬ್ಬಿದ್ದು. ಇನ್ನು ನೋಡಿ ಬೇಳೆ ರುಬ್ಬಿರುವುದು ಇಷ್ಟು ಆಗಿದೆ ಮಿಶ್ರಣ. ನಾವು ಚಿಕ್ಕ ಗ್ಲಾಸಲ್ಲಿ 3 ಗ್ಲಾಸಷ್ಟು ತಗೊಂಡಿದ್ದಾರೆ ಅರ್ಧ kg ಮೈದಾ ಹಿಟ್ಟಿಗೆ. ಇದು ನೋಡಿ ದಪ್ಪ ಕೊಬ್ಬರಿಲಿ 3 ಕೊಬ್ಬರಿ ಅಷ್ಟು ತುರ್ಕೊಂಡು ಇಟ್ಕೊಂಡಿದ್ವಲ್ಲ
ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನಮ್ಗೆ ಎಷ್ಟು ಅದಕ್ಕೆ ತುಂಬ ಗಟ್ಟಿ ಆಗೋದು ಬೇಡ, ಎಷ್ಟು ಅದಕ್ಕೆ ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೋಬೇಕು. ಅಮ್ಮನೇ ಮಾಡ್ತಾಯಿದ್ದಾರೆ, ನಾನು ಇವತ್ತು ಒಬ್ಬಟ್ಟು ಮಾಡೋದಕ್ಕೆ ಆಗಲಿಲ್ಲ, ಹಾಗಾಗಿ ಅವರೇ ಮಾಡ್ತಾಯಿದ್ದಾರೆ. ಇವತ್ತು ಪಾಪು ಇರ್ತಾನಲ್ವ, ಹಾಗಾಗಿ ನಾವು ನೋಡ್ಕೋಬೇಕು. ಮತ್ತು ಬೇಗನೂ ಕೂಡ ಅಡುಗೆ ಕೆಲಸವನ್ನು ಮುಗಿಸ್ಬಿಡ್ತೀವಿ, ಹಾಗಾಗಿ ಅಮ್ಮನೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಈಗ ಸ್ವಲ್ಪ ಗಟ್ಟಿಗಾಯಿತು ಅಂತೇಳಿ ಸ್ವಲ್ಪ ಪಾಕ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದಾರೆ. ಮತ್ತು ರುಚಿ ಕೂಡ ಬರಬೇಕು, ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಮಾಡೋಕೆ ಹೋದರೆ ಸಿಹಿ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಬೆಲ್ಲದ ಪಾಕವನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಗಟ್ಟಿ ಆಗೋವರೆಗೂ ಬಿಟ್ಟು ನಂತರ ನೋಡಿ ಅಮ್ಮ ಒಬ್ಬಟ್ಟನ್ನು ತಯಾರು ಮಾಡ್ತಿದ್ದಾರೆ. ಆಲ್ರೆಡಿ 9 ಗಂಟೆ ಅಷ್ಟೊತ್ತಿಗೆ ನಾವು ದೇವ್ರ ಪೂಜೆಗೆ ಅಂತ ಹೋಗಬೇಕು, ಹೊಲದ ಹತ್ರ ದೇವ್ರ ಪೂಜೆ ಮಾಡ್ಕೊಬರ್ಬೇಕು. ಹಾಗೆ ಮನೆಯಲ್ಲಿ ಪೂಜೆ ಮಾಡಬೇಕು, ಮತ್ತು ಊರಲ್ಲಿರುವ ದೇವಸ್ಥಾನಗಳಿಗೆಲ್ಲ ಹೋಗಬೇಕು. ಮತ್ತು ಆಮೇಲೆ ಮಾಡೋಕ್ಕೆ ಅಂತ ಹೋದರೆ ತುಂಬ ಸೆಕೆ ಇರುತ್ತೆ, ಮಾಡೋದಕ್ಕಾಗೋದಿಲ್ಲ, ಮತ್ತು ಎಲ್ಲರೂ ಕೂಡ ಹೊಟ್ಟೆ ಎಸ್ಕೋತಾರೆ ಅಂತ ಹೇಳ್ಬಿಟ್ಟು ಅಮ್ಮ ಬೇಗನೆ ರೆಡಿ ಮಾಡ್ತಾಯಿದ್ದಾರೆ ಒಬ್ಬಟ್ಟನ್ನು. ನಾನು ಕೂಡ ಈಗ ಹೆಲ್ಪ್ ಮಾಡಬೇಕು ಅವ್ರಿಗೆ. ಒಬ್ಬಟ್ಟು ಅವ್ರು ಮಾಡ್ತಾಯಿದ್ದಾರೆ, ಇನ್ನು ಮಿಕ್ಕಿದ್ದು ನಾನು ಮಾಡ್ಕೋಬೇಕು. ಒಬ್ಬಟ್ಟಿಗೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರು ಕೂಡ ಮಾಡೋದಂತೂ ತುಂಬ ಕಷ್ಟ, ಜಾಸ್ತಿ ಟೈಮ್ ತಗೊಳುತ್ತೆ. ಹಾಗಾಗಿ ಅಮ್ಮನ್ನೇ ಕೇಳೋಣ ಬನ್ನಿ. ಎಷ್ಟೊತ್ತಿಗೆ ಎದ್ದಮ್ಮ ನೀನು? 5 ಗಂಟೆಗೆ ಎದ್ದೆ. ಏನೇನು ಕೆಲಸ ಮಾಡಿದೆ? ಎದ್ದು ಹಾಲು ಕರೆದು ಪಾತ್ರೆ ತೊಳೆದು ನೆಲ ಒರೆಸಿ ಸ್ನಾನ ಮಾಡ್ಕೊಂಬಂದು ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತೇನೇನು ವಿಶೇಷ ಹಬ್ಬಕ್ಕೆ ಅಡುಗೆ? ಒಬ್ಬಟ್ಟು, ಹೆಸರುಬೇಳೆ, ಹಪ್ಪಳ, ಕಾಳುಗೊಜ್ಜು, ಅನ್ನ, ಒಬ್ಬಟ್ಟು ಸಾರು. ನೋಡಿದ್ರಲ್ಲ ಗಾಯ್ಸ್, ಅಮ್ಮ ಬೇಗನೆ ಎದ್ದು ಮನೆ ಕೆಲಸನೂ ಮಾಡಿಕೊಂಡು ಅಡುಗೆನೂ ರೆಡಿ ಮಾಡ್ತಾಯಿದ್ದಾರೆ. ನಾನು ಕೂಡ ಎಲ್ಪ್ ಮಾಡಬೇಕು. ಇವಾಗ ಅವ್ರು ಒಬ್ಬಟ್ಟನ್ನು ಹಾಕ್ಕೊಂಡಿದ್ದಾರೆ, ಇನ್ನು ಮಿಕ್ಕಿದೆಲ್ಲ ಕೆಲಸವನ್ನು ಕೂಡ ನಾನು ಮಾಡಿಕೊಡ್ತೀನಿ. ನೋಡಿ ಈಗ ಒಬ್ಬಟ್ಟು ಬೆಂದಿದ್ದಾವೆ, 2 ರೆಡಿ ಆಯಿತು, ಇನ್ನೂ ಕೂಡ ರೆಡಿ ಮಾಡಬೇಕು. ನಾನು ಕೂಡ ಹೆಲ್ಪ್ ಮಾಡ್ತೀನಿ. ಈಗ ನೋಡಿ ಹೆಸ್ರು ಬೇಳೆನ ತೊಳೆದು ನೆನೆ ಹಾಕಿದ್ದೀನಿ. ನಂತರ ಎಲ್ಲವನ್ನು ಹಚ್ಚಿ ಎತ್ತಿಟ್ಟು ಎಷ್ಟು ಬೇಕೋ ಅಷ್ಟು ಕಲಿಸ್ಕೊತೀನಿ, ಯಾಕಂದರೆ ನೀರು ಬಿಟ್ಕೊಳ್ಳುತ್ತೆ ಅಂತೇಳಿ. ಇನ್ನೊಂದು ಕಡೆ ಅನ್ನ ಮಾಡೋದಕ್ಕೆ ಅಂತ ಹಿಟ್ಟೆ ಅಕ್ಕಿ ತೊಳೆದ್ಬಿಟ್ಟು ಇನ್ನೊಂದು ಕಡೆ ಸಾಂಬಾರು ಅಂದರೆ ಕಾಳು ಕೂಟನ್ನು ಮಾಡ್ಕೋಬೇಕಲ್ಲ, ಅದಕ್ಕೆ ಮಾಮೂಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಶುಂಠಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ ಇಷ್ಟೊಂದು ರುಬ್ಕೊಂಡಿದ್ದೀನಿ. ಕಾಳನ್ನು ಅಮ್ಮ ನೈಟೇ ನೆನೆ ಹಾಕಿದ್ರು, ಹೆಸ್ರು ಕಾಳು ಮತ್ತು ಅಲಸಂದೆ ಕಾಳನ್ನು ಎರಡೂ ಕೂಡ ಒಣಕಾಳನ್ನು ತಂದಿದ್ವಿ, ಹಾಗಾಗಿ ನೆನೆ ಹಾಕಿದ್ದು ಬೇಗನೆ ಬೇಯುತ್ತೆ. ಮತ್ತು ಕೂಟಿಗೆ ಇದೇ ರೀತಿ ಮಾಡಬೇಕು ಅಂತ ಹೇಳಿ ಇನ್ನು ಒಂದು ಕಡೆ ತರಕಾರಿಯನ್ನು ಹಚ್ಕೊಂಡೆ. ಹುಳ್ಳಿಕಾಯಿ, ಮೂಲಂಗಿ, ಗೆಡ್ಡೆಕೋಸು, ಕ್ಯಾರೆಟು ಮತ್ತು ಆಲೂಗಡ್ಡೆ ಇಷ್ಟನ್ನು ಕೂಡ ಹಚ್ಕೊಂಡೆ. ಬೇಗ ದಪ್ಪನೇ ಹಾಕಿದ್ದೀನಿ, ಬೇಗನೆ ಆಗಲಿ ಅಂತೇಳಿ. ಇನ್ನು ಒಂದು ಕಡೆ ಅದನ್ನು ಕಾಳನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ನಾನು ಮನೆ ದೇವರ ಹಬ್ಬ ಅನ್ನೋ ವಿಡಿಯೋದಲ್ಲಿ ಸಾಗನ್ನು ಮಾಡಿದ್ದೆ, ಅದೇ ರೀತಿ ಇದನ್ನು ಕೂಡ ಮಾಡ್ತಾಯಿದ್ದೀನಿ. ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ಒಗ್ಗರಣೆಗೆ ಕಾಳನ್ನು ಕೂಡ ಹಾಕ್ಕೊಂಡು ಒಗ್ಗರಣೆ ಮಾಡ್ತಾಯಿದ್ದೀನಿ. ಇನ್ನು ಇದು ಒಗ್ಗರಣೆ ಆದಮೇಲೆ ತರಕಾರಿಯನ್ನು ಹಾಕ್ಕೊಂಡು ಉಪ್ಪು, ಮಸಾಲೆ ಪುಡಿ, ಮನೆಯಲ್ಲಿ ಮಾಡಿರೋ ಮಸಾಲೆ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಂಡು ಗಟ್ಟಿಗೆ ಕೂಗಿಸ್ಕೊಂಡ್ಬಿಟ್ರೆ ಇದು ಕೂಟು ರೆಡಿ ಆಗಿಬಿಡುತ್ತೆ. ಇನ್ನೊಂದು ಕಡೆ ಒಬ್ಬಟ್ಟು ಬೇಯಿಸಿದ ನೀರಿತ್ತಲ್ಲ, ಅದರಲ್ಲಿ ಬೇಳೆ ರಸಮನ್ನು ರೆಡಿ ಮಾಡಿಕೊಂಡು ಇನ್ನೊಂದು ಕಡೆ ಅಮ್ಮ ಹಪ್ಪಳವನ್ನು ತೇಲ್ಸಿದ್ರು. ನೋಡಿ ಇಷ್ಟು ಅಡುಗೆ ಎಲ್ಲ ಮುಗಿದ ನಂತರ ದೇವ್ರಿಗೆ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಹ್ಯಾಂಡ್ ವಾಶನ್ನು ಮಾಡಿಕೊಂಡು ಹೋಗ್ತಾಯಿದ್ದೀನಿ. ದೇವ್ರಿಗೆ ಫಸ್ಟು ಪೂಜೆಯನ್ನು ಮಾಡಿ ನಾವು ನಂತರ ಬೇರೆ ದೇವಸ್ಥಾನಗಳಿಗೆ ಹೋಗಿ ಬಂದು ನಂತರ ನಾವು ಊಟವನ್ನು ಮಾಡೋದು. ಹಾಗಾಗಿ ಫಸ್ಟು ನೈವೇದ್ಯವನ್ನು ರೆಡಿ ಮಾಡಿಕೊಂಡು ಆಮೇಲೆ ದೇವ್ರಿಗೆ ಅರ್ಪಿಸ್ತೀವಿ. ಎಲ್ಲ ನೈವೇದ್ಯವನ್ನು ದೇವ್ರಿಗಿಟ್ಟು ದೇವ್ರ ಮನೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮುಗಿಸ್ಕೊಂಡು ಬಂದೆ. ನಾನು ಮನೆ ಪೂಜೆಯನ್ನು ಮಾಡಿದೆ. ಅಣ್ಣ ದೇವಸ್ಥಾನಕ್ಕೆ ಅಂತ ಹೇಳಿ ನಮ್ಮ ಊರಲ್ಲಿರುವ ದೇವಸ್ಥಾನಗಳಿಗೆ 3 ದೇವಸ್ಥಾನಗಳಿವೆ, ಅಲ್ಲಿಗೆ ಹೋಗೋಕ್ಕೆ ಪೂಜೆ ಸಾಮಾನನ್ನು ತೊಗೊಂಡು ಹೋಗ್ತಾಯಿದ್ದಾರೆ. ಇನ್ನೊಂದು ಕಡೆ ಅಪ್ಪ ಹಿರಿಯರಿಗೆ ಎಡೆಯನ್ನು ಹಾಕಬೇಕು ಅಂತೇಳಿ ಊಟ ಮತ್ತು ಪೂಜೆ ಸಾಮಾನನ್ನು ತೊಗೊಂಡು ಹೋಗ್ತಾಯಿದ್ದಾರೆ. ಇನ್ನೆಲ್ಲ ಪೂಜೆ ಮುಗಿಸಿದ ನಂತರ ಬೇವು ಬೆಲ್ಲವನ್ನು ಹಂಚಿ ಎಲ್ಲರೂ ಕೂಡ ತಿಂದು ಊಟಕ್ಕೆ ಬಂದ್ವಿ. ಒಬ್ಬಟ್ಟು, ಕಾಳು ಕೂಟು, ಉಪ್ಪಿನಕಾಯಿ, ಹಪ್ಪಳ, ಅನ್ನ ಮತ್ತು ಬೇಳೆ ರಸಮ್. ಹೆಸರು ಬೇಳೆ ಬಾಣಂತಿಯರಿಗೆ ಕೋಲ್ಡ್ ಅಂತಾರೆ, ಹಾಗಾಗಿ ನಾನು ಹೆಸರು ಬೇಳೆನ ತಿಂತಾ ಇಲ್ಲ, ಕೇವಲ ಇಷ್ಟನ್ನು ತಿಂತೀನಿ. ಹಾಗೆ ಎಲ್ಲರೂ ಕೂಡ ನೀವು ಕೂಡ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಿ ಚೆನ್ನಾಗಿ ಆರೋಗ್ಯವಾಗಿರಿ. ಹಾಗೆ ಈ ಯುಗಾದಿ ಹಬ್ಬದ ಹೊಸ ವರ್ಷ ನಿಮ್ಮೆಲ್ಲರ ಬಾಳಿಗೆ ವರುಷವನ್ನು ತಂದುಕೊಡ್ಲಿ ಅಂತ ಹಾರೈಸ್ತೀನಿ. ನೀವು ಕೂಡ ನಮಗೆ ಹಾರೈಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಧನ್ಯವಾದಗಳು.